ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ಇನ್ ಬೆಂಗಳೂರು. ಇವತ್ತು ಬೆಂಗಳೂರಿನಲ್ಲಿರುವಂತಹ ಟರ್ಫ್ ಕ್ಲಬ್ನ ಒಂದು ಕಿರು ಪರಿಚಯ. ಬನ್ನಿ ಹೇಗಿದೆ ನೋಡೋಣ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ಜಾಗ ಏನಿದೆ ಕುದುರೆಗಳಿಗೆ ಟ್ರೈನಿಂಗ್ ಕೊಡೋ ಜಾಗ ಅಂತೆ. ಟ್ರೈನಿಂಗ್ ಕೊಡಕ್ಕೆ ಕುದುರೆಗಳಿಗೆ ಮುಖ್ಯವಾಗಿ ಏನಂದರೆ, ಯಾವುದೇ ಆಟ ಆಗಲಿ ನಮ್ಮ ಜೀವನಕ್ಕೆ ಮನರಂಜನೆ ಆಗಿ ಇಟ್ಕೋಬೇಕೇ ಹೊರತು ನಮ್ಮ ಜೀವನನೇ ಹಾಳು ಮಾಡಿಕೊಂಡು ದೊಡ್ಡ ಚಟ ಆಗಿ ಯಾವುದೇ ಆಟನ ಇಟ್ಕೋಬಾರ್ದು. ಈ ಮಣ್ಣು ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಅಂತ ಕುದುರೆ ಎಲ್ಲ ಓಡೋದು. ಗ್ರೀನ್ ಕಲರ್ ಇದೆಯಲ್ಲ, ಅಲ್ಲಿ ಟ್ರೈನಿಂಗ್ ಕೊಡ್ತಾರಂತೆ. ನೋಡಿ, ಅಲ್ಲಿ ದೂರದಲ್ಲಿ ಏನು ಕಾಣಿಸ್ತಾ ಇದೆ 1200 ಅಂತ, ಅದೆಲ್ಲ ಮೀಟರು. ಅದು 100 ಮೀಟರ್ಗೆ ಒಂದೊಂದು ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಚಿಕ್ಕ ಚಿಕ್ಕ ಕುದುರೆಗಳಿದೆಯಂತೆ. ಅದು ಅಂಡರ್ ಗ್ರೌಂಡಲ್ಲಿದೆ. ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ನಮಗೆ, ಹಂಗಾಗಿ ನೋಡ್ಸೋಕ್ಕಾಗಲಿಲ್ಲ. ಇಲ್ಲಿ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕುದುರೆಗಳೆಲ್ಲ ಸ್ವಲ್ಪ ಇಲ್ಲಿ ಇರುತ್ತೆ. ನೋಡಿ ಯಾವ ಥರ ಇದೆ ಅಂತ. ನನಗಂತೂ ಅಲ್ಲಿ ನೋಡ್ತಾ ಇರೋ ತುಂಬ ಭಯ ಆಗ್ತಾ ಇತ್ತು. ಆ ಸೌಂಡು ಏನು ಫಾಸ್ಟಾಗಿ ಓಡಾಡ್ತಾ ಇತ್ತು ಗೊತ್ತಾ, ಅದು ಸೌಂಡ್ ಮಾಡಿಕೊಂಡು. ಯಾವುದು ಇದಾ? ಇದು ಸ್ಪೀಡೋ ಅಂತ. ಇದು ಅಂಬರೀಶ್ ಸರ್ ಕುದುರೆ ಅಂತೆ. ಇದು ತುಂಬ ಜೋರಿದೆ ಅಂತೆ, ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅಂತೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಅದು ತುಂಬಾ ಹಚ್ಚಿದೆ ಅಂತ. ಅಂಬರೀಶ್ ಸರ್ ಅವ್ರದ್ದಂದ್ರೆ ಅಷ್ಟಾದ್ರೂ ಅದಕ್ಕೆ ಗತ್ತಿರ್ಲೇಬೇಕಲ್ವಾ, ಹಂಗಾಗಿದೆ ಅನ್ಸುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನು ಮನರಂಜನೆಗಾಗಿ ಮಾತ್ರ ಇಟ್ಕೊಳ್ಳಿ. ಯಾರೂ ಕೂಡ ಚಟವಾಗಿಟ್ಕೊಂಡು ನಾವು ದುಡ್ಡನ್ನು ಹಾಕಿ ಹಾಳು ಮಾಡ್ಕೊಳ್ಳೋ ಕಂಡೀಷನ್ಗೆ ಯಾರೂ ಸಹ ದಯವಿಟ್ಟು ಹೋಗಬೇಡಿ. ಇಲ್ಲಿ ಒಂದು 40ರಿಂದ 50 ಕುದುರೆಗಳಿತ್ತು. ಇನ್ನೆಲ್ಲ 1000 ತನಕ ಇದೆ ಅಂತೆ. ಅದೆಲ್ಲ ಹಿಂದೆಗಡೆ ಅಂಡರ್ ಗ್ರೌಂಡಲ್ಲಿ ಇದೆಯಂತೆ. ನಾವಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇದೇನು ನೇಮ್ ಬೋರ್ಡ್ ನೋಡ್ತಾ ಇದ್ದೀವಿ, ಎಲ್ಲ ಕುದುರೆಗೂ ಅದರದ್ದೇ ಆದ ನೇಮ್ ಇಟ್ಟಿದ್ದಾರೆ. ಇದು ಮರಿ ಕುದುರೆಗಳು ಟ್ರೈನಿಂಗ್ ಕೊಡೋ ಜಾಗ ಅಂತೆ. ಚಿಕ್ಕ ಚಿಕ್ಕ ಕುದುರೆಗೆ ಇಲ್ಲೇ ಅಂತೆ ಟ್ರೈನಿಂಗ್ ಕೊಡೋದು.
ಇದೇನು ನೋಡ್ತಾ ಇದ್ದೀವಿ 600 ಅಂತ 100 ಮೀಟರ್ಗೂ ಕೂಡ ಈ ಥರ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲ ಕೂಡ ಇಲ್ಲಿ ಶೂಟ್ ಮಾಡಿ ಮುಂದೆ ನೋಡಿಸ್ತೀನಿ. ಒಂದು ದೊಡ್ಡ LED ಇಟ್ಟಿದ್ದಾರೆ, ಅಲ್ಲಿ ಎಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದನ್ನು ನಾವು ಪಬ್ಲಿಕ್ ಏನಿದ್ದೀವಿ ಯಾರು ಬೇಕಾದರೂ ನೋಡ್ಬೋದು. ಅಂದರೆ ಪಾಸ್ ತಗೊಂಡು ಒಳಗಡೆ ಹೋಗಿರ್ಬೇಕು. ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಇನ್ನೂ ನೆಲಮಹಡಿ ಇದೆಯಲ್ಲ, ಅಲ್ಲಿ 1000 ಕುದುರೆಗಳಷ್ಟು ಇದೆಯಂತೆ. ಎಲ್ಲ ಕೂಡ ಟ್ರೈನಿಂಗಲ್ಲೇ ಇದೆ. ಇಲ್ಲಿ ಆಡಿಯನ್ಸ್ ಕುತ್ಕೊಳ್ಳೋ ಜಾಗ, ಪಬ್ಲಿಕ್ಸ್ ಎಲ್ಲ ಇಲ್ಲಿ ಕುತ್ಕೊಂಡು ಕುದುರೆ ರೇಸ್ನ ನೋಡ್ಬೋದು. ಇಲ್ಲಿ ದೊಡ್ಡದು LED ಸ್ಕ್ರೀನ್ ಇಟ್ಟಿದ್ದಾರೆ, ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ರೇಸಿಂಗ್ ಇರೋ ಕುದುರೆಗಳಿಗೆಲ್ಲ ಸ್ವಿಮ್ಮಿಂಗ್ ಮಾಡಿಸೋ ಜಾಗ. ಇದು ಕುದುರೆ ಸ್ವಿಮ್ಮಿಂಗ್ ಪೂಲ್. ನಾವಂತೂ ಯಾವತ್ತೂ ಇಲ್ಲಿ ಹೋಗಿಲ್ಲ, ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ನಮಗೆ ಪಾಸ್ ಸಿಕ್ತು, ಹಂಗಾಗಿ ಹೋದ್ವಿ. ಚೆನ್ನಾಗಿದೆ, ಎಲ್ಲರೂ ಕೂಡ ಒನ್ ಟೈಮ್ ನೋಡಿ. ಆದರೆ ಯಾರೂ ಕೂಡ ಇದನ್ನು ಚಟವಾಗಿ ಅಭ್ಯಾಸ ಮಾಡ್ಕೋಬೇಡಿ. ನಮಗಂತೂ ಇಲ್ಲಿ ಹೋಗಿ ತುಂಬ ಖುಷಿ ಆಯಿತು, ಒಂದು ಹೊಸ ಎಕ್ಸ್ಪೀರಿಯೆನ್ಸು. ನಿಮಗೂ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ 100 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.